ಆಯ್ತದೇನೋ ತಗೊಂಡೋಕೆ. ಇದೊಂದು ಪೇಟೆಯಿಂದ ತಂದಿರುವಂಥ ಹರವೆ ಸೊಪ್ಪಾಗಿತ್ತು. ಸೊ ಅದು ಬುಡವನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ನಾನು ಹಾಕಿದ್ದೆ ನೋಡಿ. ಇದರಲ್ಲಿ ನೋಡ್ಬೋದು ಸೋರೆಕಾಯಿ ಹಲ್ವಾ ಕೊನೆಗೂ ರೆಡಿ ಇತ್ತು. ಸೊ ಮಾಡ್ತಿದ್ದಾರೆ ಇವರಿಬ್ಬರೇ. ನಮಗೆ ಫಸ್ಟ್ನೇ ಟೇಸ್ಟ್ ನೋಡಲಿಕ್ಕೆ ಕೊಟ್ಟಿದ್ದು ಇವರಿಗೆ. ನೋಡಿ ನೋಡಿ, ಇದು ಬಿದ್ದಿರೋದು, ನಾನು ಮರದಿಂದ ತೆಗೆದಿರೋದಲ್ಲ, ಕೆಳಗಡೆ ಬಿದ್ದಿರೋದನ್ನು ಸ್ವಲ್ಪ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹೊನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅಂತ ಭಾವಿಸ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಇರುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಟಯರಲ್ಲಿ ನಾನು ಗಿಡಗಳನ್ನೆಲ್ಲ ಹಾಕಿದ್ನಲ್ಲ, ಸೊ ತುಂಬ ಚೆಂದ ಕಾಣಿಸುತ್ತೆ. ನೀವು ಕೂಡ ಮನೆಯಲ್ಲಿ ಕಾರ್ ಟಯರ್ ಮತ್ತು ಬೈಕ್ ಟಯರ್ಗಳೆಲ್ಲ ಇದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ಹೂವಿನ ಗಿಡಗಳನ್ನೆಲ್ಲ ಹಾಕಿದರೆ ಮನೆಗೆ ತುಂಬ ಕಳೆ ಬರುತ್ತೆ. ನೋಡಿ, ನಾನು ಕೂಡ ಹಾಕಿದ್ದೆ. ಇದರಲ್ಲಿ ನಾನು ನೆಟ್ಟಿರುವಂಥದ್ದು ಈ ಗಿಡ ಆಗಿತ್ತು, ಆದರೆ ಅದು ಇನ್ನೂ ಬೆಳೆಯೋ ತನಕ ಒಂಥರ ಖಾಲಿ ಖಾಲಿ ಇರ್ತಿತ್ತಲ್ಲ, ಹಾಗಾಗಿ ಈ ಗಿಡಗಳನ್ನ ಹಾಕಿದ್ದೀನಿ. ಸೊ ಇವಾಗ ಲುಕ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಅದರ ಮೇಲ್ಭಾಗಿದ್ದು ಏನು ಕಟ್ ಮಾಡಿರ್ತೀವಲ್ಲ, ಈ ಥರ ಸಿಗುತ್ತೆ. ಅದರ ಮೇಲ್ಭಾಗಕ್ಕೆ ಕಟ್ ಮಾಡಿದಾಗ ಇದರಲ್ಲಿ ಸ್ವಲ್ಪ ಗುಂಡಿ ಎಲ್ಲ ಕಡಿಮೆ ಇರುತ್ತೆ, ಹಾಗಾಗಿ ಈ ಥರ ಮೇಲ್ಗಡೆ ಶೇಪ್ ಬರೋ ರೀತಿ ಇರುವಂಥ ಗಿಡಗಳನ್ನ ನಾವು ಹಾಕ್ಬೋದು. ಇದರಲ್ಲಿ ನಾನು ಈ ಥರ ನೆಲಗುಲಾಬಿ ಗಿಡಗಳನ್ನ ಹಾಕಿದ್ದೇನೆ. ನೋಡಿ, ಸದ್ಯದಲ್ಲಷ್ಟೇ ಹಾಕಿರೋದು, ಎಲ್ಲನೂ ಚಿಗುರಿದೆ. ಹಾಗೆಯೇ ಇದರಲ್ಲಿ ನೋಡಿ ಭತ್ತದ ಸಸಿಗಳು ಕೂಡ ಹುಟ್ಕೊಂಡಿದ್ದಾವೆ. ಇದು ಭತ್ತದ ಸಸಿಗಳು ನೋಡಿದರೆ ಈ ಥರ ಆಗಿದೆ. ಆಮೇಲೆ ಇದರಲ್ಲಿ ಹರಿವೆ ಗಿಡ ಕೂಡ ಆಗಿದೆ. ನೋಡಿ, ಬೀಜಗಳು ಇದ್ದಿತ್ತಲ್ಲ ಅದನ್ನು ಕೂಡ ಹಾಕಿದ್ದೆ ನಾನು. ಹರಿವೆ ಗಿಡ ಕೂಡ ಆಗಿದೆ. ಇನ್ನು ಇದು ಫುಲ್ ಬೆಳೀಬೇಕು ಗಿಡಗಳು, ಆಮೇಲೆ ಇನ್ನೂ ಚೆಂದ ಕಾಣಿಸುತ್ತೆ. ನೋಡಿ, ಇದರಲ್ಲೂ ಅಷ್ಟೇ ಎಲ್ಲ ಮಿಕ್ಸ್ ಕಲರ್ ಹಾಕಿದ್ವಿ ಈ ಥರ ಗಿಡಗಳನ್ನ. ನೋಡಿ, ಚೆಂದ ಬರಬಹುದು. ಆಮೇಲೆ ಇದರಲ್ಲಿ ಈ ಪ್ಲ್ಯಾಂಟ್ಸನ್ನು ಹಾಕಿದ್ದೇನೆ ನೋಡಿ. ಇನ್ನು ನೋಡಿ ಫ್ರೆಂಡ್ಸ್, ನಾನೊಂದು 3-4 ರೀತಿಯಾದಂಥ ಟಯರ್ಗಳನ್ನೆಲ್ಲ ಕಟ್ ಮಾಡಿಕೊಂಡು ಹೂವಿನ ಗಿಡಕ್ಕೆ ತಗೊಂಡಿದ್ನಲ್ಲ, ಅದರಲ್ಲಿ ಈ ಥರದೊಂದು ಕೋಲಿಯಸ್ ಪ್ಲ್ಯಾಂಟ್ಸನ್ನು ಹಾಕಿದ್ದೀನಿ. ಇದರಲ್ಲಿ ಮಿಕ್ಸ್ ಕಲರ್ ಹಾಕಿದ್ದೀನಿ ನೋಡಿ. ಇದು ಒಂದು, ಈ ಕಲರು, ಇದು ಬಂದು, ಆಮೇಲೆ ಇದು ಬಂದು ನೋಡಿ. ಬಂದ ಮರ ಹತ್ತಲಿಕ್ಕೆ ಹೋದವ. ಏನೋ ಮರ ಹತ್ತಾಯ್ತಾ? ಮರ ಹತ್ತಾಯ್ತಾ? ಹಾಂ, ಆಯಿತಾ? ಮರ ಹತ್ತಾಯ್ತಾ? ಕೆಲಸ ಮಾಡಾಯ್ತಾ? ಹಾಗೆಯೇ ಇದೊಂದು ಪೇಟೆಯಿಂದ ತಂದಿರುವಂಥ ಹರವೆ ಸೊಪ್ಪಾಗಿತ್ತು. ಸೊ ಅದು ಬುಡವನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ನಾನು ಹಾಕಿದ್ದೆ ನೋಡಿ. ಇದರಲ್ಲೂ ಕೂಡ ಇದು ಗ್ರೋ ಆಯಿತು. ಹಾಗೆಯೇ ಇದನ್ನು ನಾನು ಬೀಜಕ್ಕಂತ ಬೆಳೆಸ್ಕೊಂಡಿದ್ದೀನಿ. ಆಮೇಲೆ ಬೀಜ ಸಿಕ್ಕಿದ ಮೇಲೆ ಮತ್ತೆ ಗಿಡಗಳನ್ನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿ ಆಗಿದೆ. ಇದು ಹರಿವೆ ಸೊಪ್ಪು ಒಂದೇ ಪ್ಲ್ಯಾಂಟ್ ಆಗಿರೋದು. ಸುಮಾರಷ್ಟು ನೆಟ್ಟಿದೆ ನಾನು, ಅದರ ಮನೆ ಕೋಳಿಗಳೆಲ್ಲ ಕೊಂದಾಕ್ಬಿಡ್ತು. ಲಕ್ಕಿ ಇದು ಒಂದು ಬದುಕುಳಿತು ಕೊನೆಗೆ. ಸೊ ನನಗೆ ಇದನ್ನು ಬೀಜಕ್ಕೆ ಬಿಟ್ಕೊಳ್ಳಿಕ್ಕಾಗ್ತದೆ ನೋಡಿ. ನೋಡಿ, ಇದರಲ್ಲೆಲ್ಲ ನನ್ನ ಹೂವಿನ ಗಿಡಗಳು ಹೇಗಿದೆ ಅಂತ. ಇದು ದಾಸವಾಳ, ಆಮೇಲೆ ಇದು ನೋಡಿ, ಇದು ಕೊಲೆಂಚು, ಇನ್ನೊಂದು ಕಲರ್ ಇದೆ ಹಳದಿ. ಆಮೇಲೆ ಇದೆಲ್ಲ ಇನ್ನು ಮಾತ್ರ ಗ್ರೋ ಆಗ್ತಾ ಉಂಟು. ಇನ್ನು ವೇಟ್ ಮಾಡಬೇಕು ಸ್ವಲ್ಪ ದಿನ ಇದರ ರಿಸಲ್ಟ್ ನೋಡಲಿಕ್ಕೆ. ಆಮೇಲೆ ಫ್ರೆಂಡ್ಸ್, ಈ ಪ್ಲ್ಯಾಂಟ್ ನೇಮ್ ಗೊತ್ತುಂಟಾ ನಿಮಗೆ? ಈ ಪ್ಲ್ಯಾಂಟ್ ನೇಮ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ. ಇದನ್ನು ನಾನು ಒಂದು ಫೇಸ್ಬುಕ್ ಪೇಜಿಂದ ತರಿಸ್ಕೊಂಡಿದ್ದು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಕೆಲಸ ಏನು ಅಂದರೆ ಅಡಿಕೆ ಸಿಪ್ಪೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಂಗಿನ ಮರಕ್ಕೆ ಹಾಕಬೇಕು. ಹಾಗಾಗಿ ಈ ಥರ ಮಾಡ್ತಾ ಇದ್ದೇವೆ ಕೆಲಸ ಬೈಕಲ್ಲಿ. ಅದೇಯ
ಆಯ್ತದೇನೋ ತಗೊಂಡೋಕೆ ಅದೇಯ ಹಿಂಗಿಂದನೇ ಉದ್ರಾಯ್ತಿತ್ತು ದಾರಿಯಲ್ಲಿ. ಈಗ ನೋಡಿ ಫ್ರೆಂಡ್ಸ್, ನಾನು ಮತ್ತು ಅಮ್ಮ ಮನೆ ಹತ್ತಿರ ಇರೋ ಕಾಡಲ್ಲೇ ಇದ್ದೀವಿ. ಸ್ವಲ್ಪ ಕಟ್ಟಿಗೆ ಇದ್ದಿದ್ದ ಹಾಗೆ ತಗೊಂಡೋಗ್ತಾ ಇದ್ದೀವಿ. ಅಮ್ಮ ಅಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಮ್ಮ ಹೋಗ್ತಾ ಇದ್ದಾರೆ. ನಾನು ಕಟ್ಟಿಗೆ ಹೊರೆಯನ್ನು ನೆಗೆದಿದ್ದ ಅಮ್ಮ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಒಂದು ಹೊರೆ ಉಂಟು ಲಾಸ್ಟ್, ಅದು ಮಳೆಗಾಲದಲ್ಲಿ ಇಲ್ಲೊಂದು ಮರ ಬಿದ್ದುಬಿಟ್ಟಿತ್ತಾ, ಅದ್ರದ್ದು ಕಟ್ಟಿಗೆನೆಲ್ಲ ತೆಗೆದ್ವಿ. ಮತ್ತು ಈಗ ನಮ್ಮದು ಕಟ್ಟಿಗೆ ಒಲೆಗೆಲ್ಲ ಬೇಕಾಗ್ತದೆ ನೋಡಿ, ಹಾಗಾಗಿ. ಮತ್ತು ಈಗ ಕಾಡಿಗೆ ಬಂದರೆ ಎಷ್ಟು ಖುಷಿ ಗೊತ್ತಾ, ಎಲ್ಲ ಮರಗಳಲ್ಲೂ ಅಷ್ಟೇ ಹೊಸ ಚಿಗುರು ಬಂದಿದೆ. ಮತ್ತು ಈಗ ಎಲ್ಲ ಮರದಲ್ಲೂ ಅಷ್ಟೇ ಹೂವು ಅರಳಿದೆ, ಇನ್ನು ಕಾಯಿ ಆಗಬೇಕು. ಎಲ್ಲ ಮರದಲ್ಲೂ ಅಷ್ಟೇ, ಏನು ಕಾಯಿಗಳಾಗುವಂಥ ಮರದಲ್ಲೆಲ್ಲ ಇರುತ್ತೆ ನೋಡಿ, ಎಲ್ಲ ಮರದಲ್ಲೂ ಅಷ್ಟೇ ಹೂವು ಬಂದಿದೆ. ಎಷ್ಟು ಬೇರೆ ಬೇರೆ ರೀತಿಯ ಹೂಗಳನ್ನೆಲ್ಲ ನೋಡ್ಬೋದು, ಖುಷಿಯಾಗುತ್ತೆ ನೋಡಿ ಕಾಡಿಗೆ ಬಂದರೆ. ಈಗ ನೋಡಿ ಆ ದೊಡ್ಡ ಮರದಲ್ಲೆಲ್ಲ ಹೂವಾಗಿದೆ ನೋಡಿ, ಚಿಗುರು ಕೂಡ ಅಷ್ಟೇ ಕಲರ್ ಚಿಗುರುಗಳು ನೋಡಿ, ಅಲ್ಲಿ ಕಾಣಿಸ್ಬಹುದು ನಿಮಗೆ ನೋಡಿ. ಆ ಮರದ ಚಿಗುರು ಎಷ್ಟು ಚಂದ ಉಂಟು ಅಂತ. ಹಾಗೆ ಪ್ರತಿಯೊಂದು ಮರದಲ್ಲೂ ಅಷ್ಟೆಲ್ಲ ಹೊಸ ಹೊಸ ಚಿಗುರು. ಇನ್ನು ನೋಡಿ, ಇದೊಂದು ಚಿಕ್ಕ ಗಿಡದಲ್ಲಿ ನಮಗೆ ಈ ಥರ ಹೂವು ಸಿಕ್ಕಿತ್ತು. ನಾನು ಇಲ್ಲಿ ಒಂದು ಎಲೆಯ ಮೇಲೆ ಒಟ್ಟುಗೂಡಿಸಿಟ್ಕೊಂಡಿದ್ದೆ, ನಿಮಗೆ ತೋರಿಸ್ಬೇಕು ಅಂತಲೇ. ನೋಡಿ ಈ ಥರ ಹೂವು, ಇದು ಬಿದ್ದಿರೋದು, ನಾನು ಮರದಿಂದ ತೆಗೆದಿರೋದಲ್ಲ, ಕೆಳಗಡೆ ಬಿದ್ದಿರೋದನ್ನು ಸ್ವಲ್ಪ ಹೆಕ್ಕಿದ್ದೇನೆ ನಿಮಗೆ ತೋರಿಸೋದಕ್ಕೆ ಅಂತ. ಪರಿಮಳ ಕೂಡ ಅಷ್ಟೇ ಚಂದ ಉಂಟಪ್ಪ ನೋಡಿ. ಇದು ನಮ್ಮ ಮನೆಯಲ್ಲೆಲ್ಲ ಇರ್ತದೆ ನೋಡಿ, ಇದು ನಂಜಟ್ಲೆ ಹೂವು ಅಂತ ಹೇಳ್ತೇವೆ ನಾವು. ಇದು ಕಾಡಲ್ಲಿ ಆಗೋದು ನೋಡಿ, ಎಷ್ಟು ಚಂದ ಉಂಟು ಅಂತ. ನೋಡಿ, ಬುಲ್ಲನಿಗೆ ಬೀರನ ಮೇಲೆ ಸಿಟ್ಟು ಬಂದಿದೆ ಆಯಿತಾ ನೋಡಿ, ಈಗ ಜಗಳ ಮಾಡೋದು. ಅವನಿಗೆ ಸಿಟ್ಟು ಬಂದರೆ ಅವನು ಹೀಗೆ ಮಾಡೋದು. ನೋಡಿ ಇವರಿಬ್ಬರ ಕಾಳಗ. ಫ್ರೆಂಡ್ಸ್, ಇವಾಗ ನಾನೊಂದು ರೆಸಿಪಿ ಮಾಡಲಿಕ್ಕೆ ಹೊಂಟಿದ್ದೀನಿ. ಏನಂತಂದರೆ, ಅವತ್ತು ಒಂದು ಸೋರೆಕಾಯಿ ತಂದಿದ್ವಲ್ಲ, ಅದರಲ್ಲಿ ಅರ್ಧ ನನಗೆ ಫೇವ್ರೇಟ್ ಅಂತ ಪಾಯಸ ಮಾಡಿಕೊಂಡು ತಿಂದಿದ್ವಿ. ಮತ್ತು ಇನ್ನು ಅರ್ಧ ಉಳಿದಿತ್ತು. ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ವಿ. ಅವತ್ತು ಸಾರು ಮಾಡೋದು ಈ ಥರ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ವಾ. ಹಾಗೆಯೇ ಇವತ್ತು ಒಂದು ತಟ್ಟು ಅಂತ ನೆನಪಾಯಿತು, ಹಲ್ವ ಮಾಡುವ ಅಂತ. ಸೊ ತುಂಬ ಚೆನ್ನಾಗಿ ಬರ್ತದೆ ಅಂತ ರಿವ್ಯೂಸ್ ಎಲ್ಲ ನೋಡಿದ್ದೆ ನಾನು, ಸೋರೆಕಾಯಿ ಹಲ್ವ. ಹಾಗಾಗಿ ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ ಅರ್ಧ ಸೋರೆಕಾಯಿಂದ. ಮತ್ತು ಹೇಗೆ ಮಾಡೋದು ಮತ್ತು ಇದರ ಟೇಸ್ಟ್ ಹೆಂಗಿರುತ್ತೆ ಅಂತೆಲ್ಲ ಹೇಳ್ತೀನಿ. ಹಾಗೆ ಈಗ ಸೋರೆಕಾಯಿ ಹಲ್ವ ಮಾಡುವ ಬನ್ನಿ ಆಯಿತಾ. ನೋಡಿ ಫ್ರೆಂಡ್ಸ್, ಒಂದು ತೋಪಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ತುಪ್ಪ ಬಿಸಿ ಆಗ್ತಾ ಉಂಟು. ಇದಕ್ಕೆ ನಾನು ಸೋರೆಕಾಯಿಯ ಸಿಪ್ಪೆ ಮತ್ತು ಮೊದಲಿರುವಂಥ ಚಿಲ್ಲನ್ನು ತೆಗೆದು ಈ ಥರ ತುರ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಎಳೆ ಆಗಿದೆ ಅಲ್ವಾ. ಈ ಥರ ತುರಿದಿಟ್ಟಿರುವಂಥ ಸೋರೆಕಾಯಿಯನ್ನೆಲ್ಲ ಇದಕ್ಕೆ ಹಾಕೋದು. ಈ ಥರ ಎಳೆ ಆಗಿರಬೇಕು ಚೆನ್ನಾಗಿ. ಈಗ ನೋಡಿ, ಕ್ಲೀನಾಗೆಲ್ಲ ಸೋರೆಕಾಯಿಯನ್ನು ಹಾಕ್ಕೊಂಡಾಯಿತು. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದರ ನೀರು ಸ್ವಲ್ಪ ಆರುವ ತನಕ ಫ್ರೈ ಮಾಡಬೇಕು ತುಪ್ಪದಲ್ಲಿ.
ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಸ್ವಲ್ಪ ಬಾಡಿದೆ, ನೀರಿನ ಅಂಶ ಇರೋದೆಲ್ಲನೂ ತುಪ್ಪದಲ್ಲಿ. ಈಗ ಇದು ಡ್ರೈ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನು ಹಾಕಿದ್ದೀನಿ. ಈಗ ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಕೂಡ ಇದೇ ರೀತಿಯಲ್ಲೂ ಹಲ್ವ ಮಾಡೋದು ನೋಡಿ. ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದನ್ನು ಸಣ್ಣ ಉರಿನೇ ಇಟ್ಟಿದ್ದೀನಿ ನೋಡಿ. ಇವರು ಕೂತದ್ದೆಂತದಕ್ಕೆ ಗೊತ್ತಿದೆಯಾ? ದ್ರಾಕ್ಷಿ ತಿನ್ನಲಿಕ್ಕೆ ನೋಡಿ. ಡ್ರೈ ಫ್ರೂಟ್ಸ್ ಅಂದ್ರೆಲ್ಲ ಫೇವ್ರೇಟ್ ಆಯಿತಾ. ನಾವು ತಿನ್ನುವಾಗ ಇವ್ರಿಗೂ ಹಾಕಬೇಕು. ಇನ್ನು ಐಸ್ ಕ್ರೀಮ್ ತಿಂದುಬಿಟ್ರೆ ಮುಗಿದೋಯ್ತು. ಫ್ರಿಜ್ ಮೇಲೆ ಕೂತ್ಕೊಂಡು ಕಾಯ್ತಾ ಇರ್ತಾರೆ ಐಸ್ ಕ್ರೀಮ್ ಎಷ್ಟೊತ್ತೈತಿ ಈತಾರೆ ಅಂತ ನೋಡಿ. ದ್ರಾಕ್ಷಿ ತಿನ್ನೋದು. ಈಗ ನೋಡಿ ಫ್ರೆಂಡ್ಸ್, ಹಾಲು ಕೂಡ ಡ್ರೈ ಆಗಿದೆ. ಈಗ ಸಕ್ಕರೆ ಹಾಕೋದು ನೋಡಿ. ಇದು 1 ಲೋಟ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸೋರೆಕಾಯಿ ಹಲ್ವ ಮಾಡ್ತಾಯಿದ್ದೀನಲ್ಲ, ನೀವರು ನನ್ನ ಹಲ್ವ ಟೇಸ್ಟ್ ಮಾಡಲಿಕ್ಕೆ ಕಾಯ್ತಿದ್ದೀರಿಲ್ಲ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿಬ್ಬರಿದ್ದಾರೆ ನೋಡಿ. ಟೇಸ್ಟ್ ನೋಡಲಿಕ್ಕೆ ಎಂಥ ಜಗಳ ಮಾಡೋದಂತ. ಸಾಕು ಹಾಕು ಹಾಕು ಅಂತ ಜಗಳವೇ ಜಗಳ ನೋಡಿ. ಬುಲ್ಲನಿಗಂತೂ ಸಿಕ್ಕಾಬಟ್ಟೆ ಇಷ್ಟ. ಏನು ಸ್ಮೆಲ್ಲಿಗೆ ನಾನು ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾನೆ, ಹಾಕು ಹಾಕು ಅಂತ. ಎಂತ ಬೇಕ್ರಾ ನಿಮಗೆ? ಎಂತ ಬೇಕೋ? ನೋಡಿ ಫ್ರೆಂಡ್ಸ್, ಹಲ್ವ ತಯಾರಾಗ್ತಾ ಉಂಟು. ಇನ್ನೂ ಒಂದು 2-3 ನಿಮಿಷ ಇರಬೇಕು ಅಂತ ಅಂದ್ಕೊತೀನಿ. ಇದು ಜಾಸ್ತಿ ಆಗೋದಿಲ್ಲ. ಅರ್ಧ ಸೌರೆಕಾಯಿ ಹಾಕಿದ್ದಲ್ಲ, 1 ಕಪ್ ಆಗಿದೆ ಅಷ್ಟೇ ಅಂದ್ಕೊತೀನಿ ನೋಡಿ. ನಾನು ಅಂದ್ಕೊಂಡಿದ್ದೆ ಈ ಥರ ಸ್ವಲ್ಪ ಗ್ರೀನ್ ಕಲರ್ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಕಲರೇ ಬಂತು ಫೈನಲಿ. ಇನ್ನೊಂದು 2 ನಿಮಿಷ ಇದೇ ರೀತಿ ಪಾಕ ಬರಬೇಕು. ಈಗ ನೋಡಿ ಫ್ರೆಂಡ್ಸ್, ಸೈಡಲ್ಲಿ ಒಂಥರ ನೀರು ಮತ್ತು ಸಕ್ಕರೆ ಪಾಕ ಥರ ಕಾಣಿಸಿದೆ. ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೇಲ್ಗಡೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಇನ್ನೊಮ್ಮೆ ತಿರ್ಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ ನೋಡಿ. ಗಮ್ಮನ್ನತ್ತೆ ಈಗ ಮಾತ್ರ ನೋಡಿ. ಆಗಿದೆ ಇದು. ಆಮೇಲೆ ನೋಡಿ, ತುಪ್ಪವನ್ನೆಲ್ಲ ಹಾಕ್ಕೊಂಡಾಯಿತು. ಈಗ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿದ್ದೀನಿ. ಸೊ 1 ನಿಮಿಷ ಈ ಥರ ತಿರುಗಿಸಿ ಆಮೇಲೆ ಆಫ್ ಮಾಡೋದೆ ನೋಡಿ. ಫ್ರೆಂಡ್ಸ್, ನೀವು ನೋಡ್ಬೋದು ಸೋರೆಕಾಯಿ ಹಲ್ವ ಕೊನೆಗೂ ರೆಡಿ ಇತ್ತು. ಸೊ ತುಂಬ ಯಮ್ಮಿ ಆಗಿದೆ. ಟೇಸ್ಟ್ ಮಾಡಲಿಕ್ಕಂತೂ ಸೂಪರ್ ಆಗ್ತದೆ. ನನಗಂತೂ ಕ್ಯಾರೆಟ್ ಹಲ್ವಕ್ಕಿಂತ ಸೋರೆಕಾಯಿ ಹಲ್ವನೇ ಸಖತ್ ಇಷ್ಟ ಆಯಿತು ನೋಡಿ. ನಿಮಗೂ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆ ಯಾರ್ಯಾರು ಟೇಸ್ಟ್ ನೋಡಿದ್ದೀರಾ ಅಂತ ಕಾಮೆಂಟಲ್ಲಿ ಕೂಡ ತಿಳಿಸಿ ಆಯಿತಾ. ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ರೆಸಿಪಿ ಮಾಡುವಾಗ. ಹಾಗಾಗಿ ಆವಾಗಿಂದ ವೇಟ್ ಮಾಡ್ತಿದ್ದಾರೆ ಇವರಿಬ್ಬರೇ. ನಮಗೆ ಫಸ್ಟ್ನೇ ಟೇಸ್ಟ್ ನೋಡಲಿಕ್ಕೆ ಕೊಟ್ಟಿದ್ದು ಇವರಿಗೆ. ನೋಡಿ 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 ತಿನ್ನೋದೆ. ಬುಲಾ ಚಲೋ ಅದೇನಾ? ನೋಡಿ ಗುಳುಂ ಸ್ವಾಹ ನೋಡಿ ನೋಡಿ ಖಾಲಿ. ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಹಾಗೆಯೇ ನಾನು ತೋಟಕ್ಕೆ ಹೋಗಿ ಜಟ್ಟನ್ನೆಲ್ಲ ಚೇಂಜ್ ಮಾಡಿ ಹಾಳಿಗಳನ್ನೆಲ್ಲ ಕಡ್ದು ಹಾಗೆ ಇವತ್ತಿನೆಲ್ಲ ಕೆಲಸಗಳನ್ನ ಮುಗಿಸಿದ್ದೀನಿ. ಇನ್ನು ಸಂಜೆ ಟೈಮಲ್ಲಿ ಈಗ ತರಕಾರಿ ಗಿಡಕ್ಕೆ ಒಂದು ನೀರು ಹಾಕೋದು ಉಂಟು. ಇದಿಷ್ಟ ಆದರೆ ಇವತ್ತಿನೆಲ್ಲ ಕೆಲಸಗಳು ಮುಗ್ದ ಹಾಗೇ. ಹಾಗೆ ಇವತ್ತು ಸೋರೆಕಾಯಿ ಹಲ್ವ ಮಾಡಿದ್ನಲ್ಲ, ಎಲ್ಲನೂ ಕೂಡ ಖಾಲಿ ಆಗಿಬಿಡ್ತು. ಮಾಡಿದ್ದೇ ಅರ್ಧ ಸೋರೆಕಾಯಿಂದಾಗಿತ್ತು. ಸೊ ಮನೆಯವ್ರಿಗೆಲ್ಲ ಇಷ್ಟ ಆಯಿತು.
ನನಗಂತೂ ಸಖತ್ ಇಷ್ಟ ಆಯಿತು. ಕ್ಯಾರೆಟ್ ಹಲ್ವಕ್ಕಿಂತ ಸೋರೆಕಾಯಿ ಹಲ್ವನೇ ಸಖತ್ ಇಷ್ಟ ಆಯಿತು. ಸೊ ಅದು ಗ್ರೀನ್ ಆಗಿರ್ತದೆ ನೋಡಿ, ತಿನ್ನಲಿಕ್ಕೆ ಭಾರಿ ಟೇಸ್ಟ್. ಮತ್ತು ನೀರು ದೋಸೆಗಾಗಿರ್ಬೋದು, ಸ್ವೀಟ್ ಆಗಿ ಮಾಡಿದರೆ ಸೂಪರ್ ಆಗ್ತದೆ. ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆ ಇವತ್ತಿನ ವ್ಲಾಗ್ ಇಷ್ಟವಾದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನು ಮುಂದೆ ನಾಳೆ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.